ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿನಿ ಸೈನ್ಸ್ ನಾಲೆಡ್ಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಗ್ರಂಥಿಗಳಿಗೆ ಸಂಬಂಧಪಟ್ಟಂಥ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳೋಣ. ಪ್ರಶ್ನೆ 1. ಗ್ರಂಥಿಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಎಂಡೋಕ್ರೈನಾಲಜಿ. 2. ನಾಳ ಗ್ರಂಥಿಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಉತ್ತರ ಎಕ್ಸೋಕ್ರೈನಾಲಜಿ. 3. ನಾಳ ಗ್ರಂಥಿ ಏನನ್ನು ಬಿಡುಗಡೆ ಮಾಡುತ್ತವೆ? ಉತ್ತರ ಕಿಣ್ವ ಅಥವಾ ಎಂಜಾಯ್ಡ್. 4. ಕಿಣ್ವಗಳ ಬಗ್ಗೆ ಅಧ್ಯಯನ ಮಾಡುವುದನ್ನು ಏನೆಂದು ಕರೆಯುತ್ತಾರೆ? ಎಂಜೈಮಾಲಜಿ. 5. ಕಿಣ್ವಗಳು ಎದರಿಂದ ಮಾಡಲ್ಪಟ್ಟಿವೆ? ಉತ್ತರ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿವೆ. 6. ಅಶ್ರು ಗ್ರಂಥಿಗಳು ಎಲ್ಲಿ ಕಂಡುಬರುತ್ತವೆ? ಉತ್ತರ ಇವುಗಳು ಕಣ್ಣಿನಲ್ಲಿ ಕಣ್ಣೀರನ್ನು ಉತ್ಪಾದಿಸುತ್ತವೆ. 7. ಲಾಲಾ ಗ್ರಂಥಿಗಳು ಎಲ್ಲಿ ಕಂಡುಬರುತ್ತವೆ? ಉತ್ತರ ಇವು ಬಾಯಲ್ಲಿ ಕಂಡುಬರುತ್ತವೆ ಮತ್ತು ಲಾಲಾರಸವನ್ನು ಉತ್ಪಾದಿಸುತ್ತವೆ. ಒಬ್ಬ ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ 1 ರಿಂದ 1.5 ಲೀಟರ್ ಲಾಲ ಉತ್ಪತ್ತಿಯಾಗುತ್ತದೆ. 8. ಜಠರದ ಗ್ರಂಥಿಗಳು ಬಿಡುಗಡೆ ಮಾಡುವ ಕಿಣ್ವ ಯಾವುದು? ಉತ್ತರ ಎ ರೆನಿನ್, ಬಿ ಪೆಪ್ಸಿನ್, ಸಿ ಗ್ಯಾಲಿಟೇನ್ಸ್. 9. ಬೆವರು ಗ್ರಂಥಿಗಳು ಎಲ್ಲಿ ಕಂಡುಬರುತ್ತವೆ? ಉತ್ತರ ಚರ್ಮದ ಕೆಳಭಾಗದ ಡರ್ಮಿಸ್ ಎಂಬಲ್ಲಿ ಕಂಡುಬರುತ್ತವೆ. 10. ಮಾನವನ ದೇಹದ ಅತಿ ದೊಡ್ಡ ಗ್ರಂಥಿ ಯಾವುದು? ಉತ್ತರ ಯಕೃತ, ಪಿತ್ತಜನಕಾಂಗ. 11. ಪಿತ್ತಜನಕಾಂಗಕ್ಕೆ ಏನೆಂದು ಕರೆಯುತ್ತಾರೆ? ಉತ್ತರ ಇಲ್ಲಿ ಕೆಂಪು ರಕ್ತ ಕಣಗಳು ಸಾಯುವುದರಿಂದ ಇದನ್ನು ಕೆಂಪು ರಕ್ತ ಕಣ ಸ್ಮಶಾನ ಎಂದು ಕರೆಯುತ್ತಾರೆ. 12. ಪಿತ್ತಕೋಶದಲ್ಲಿರುವ ಆಮ್ಲ ಯಾವುದು? ಉತ್ತರ HCl ಹೈಡ್ರೋಕ್ಲೋರಿಕ್ ಆಸಿಡ್. ಇದಕ್ಕೆ ಕನ್ನಡದಲ್ಲಿ ಬೈಲ್ರಸ ಎಂದು ಕರೆಯುತ್ತಾರೆ. 13. ಪಿತ್ತಕೋಶವನ್ನು ಏನೆಂದು ಕರೆಯುತ್ತಾರೆ? ಉತ್ತರ ರಾಸಾಯನಿಕ ಕಾರ್ಖಾನೆ ಅಥವಾ ಕೆಮಿಕಲ್ ಫ್ಯಾಕ್ಟರಿ ಎಂದು ಕರೆಯುತ್ತಾರೆ. 14. ಪಿತ್ತಕೋಶಕ್ಕೆ ತಗುಲುವ ರೋಗ ಯಾವುದು? ಉತ್ತರ ಲಿವರ್ ಕ್ಯಾನ್ಸರ್. 15. ಪಿತ್ತಕೋಶದ ಗ್ರಂಥಿಗೆ ಸೋಂಕು ಉಂಟಾದಾಗ ತಗುಲುವ ವೈರಸ್ ಯಾವುದು? ಉತ್ತರ ಹೆಪಟೈಟಿಸ್ ಬಿ ವೈರಸ್ ಅಥವಾ ಕಾಮಾಲೆ ರೋಗ. 16. ಪಿತ್ತಕೋಶಕ್ಕೆ ಹೊರಡುವ ಗ್ರಂಥಿನಾಳ ಯಾವುದು? ಉತ್ತರ ಸಿಸ್ಟಿಕ್ ನಾಳ ಎಂದು ಕರೆಯುತ್ತಾರೆ. 17. ಬೆವರು ಗ್ರಂಥಿಯ ಕಾರ್ಯವೇನು? ಉತ್ತರ ದೇಹದ ಉಷ್ಣತೆಯನ್ನು ಮತ್ತು ತ್ಯಾಜ್ಯವನ್ನು ಬೆವರಿನ ಮೂಲಕ ಹೊರಹಾಕುವುದು.